ತಡಿ ಶಿವಲಿಂಗ ಮಾಮನ್ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಬಾ, ಅವಳನು ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ತೋರಿಸ್ತೀನಿ. ಏನೂ ಇಲ್ಲ ನನ್ನ ಮಧ್ಯೆ ಗಿಣಿರಾಜನ ಮಧ್ಯೆ ಅಂತಾಳೆ. ಏನೂ ಇಲ್ದಲೇನೆ ಅದಂಗೆ ಈ ಪಾಟಿ ಹಾರಾಡ್ತಾರೆ. ಏನೂ ಇಲ್ದಲೆ ಹತ್ತು ಸೀರೆ ಕೊಡ್ಸವನಂತೆ ಸಂಕ್ರಾಂತಿ ಹಬ್ಬಕ್ಕೆ. ಹಬ್ಬ ಮಾಡೋಕ್ಕೆಲ್ಲ ಶಾಪಿಂಗ್ ಮಾಡಕ್ಕೆ ಕರ್ಕೊಂಡೋಗಿದ್ದಂತೆ. ಏನೂ ಇಲ್ದಲೆ ಮತ್ತೆ ಅದೇನು ಕೊಡಿಸ್ತಾ? ಏನು ನಾಟಕ ಆಡ್ತಾಳೆ ಜೈ. ಶಿವಲಿಂಗಮ್ಮ ಬಾ, ಇಲ್ಲಿ ಬಾ. ಸುಬ್ಬು, ಯಾಕೆ ಸುಬ್ಬು? ಬಾ, ಅಲ್ಲಿ ಗಿಣಿರಾಜಂತ ಕೂತ್ಕೊಂಡು ಗಾನವಾಗೆ ಮಾತಾಡ್ತಾ ಇದ್ದಾಳೆ. ಬಾ ಇಲ್ಲಿ ನೋಡು, ಬಾ ಇಲ್ಲಿ. ಹಬ್ಬ ಮಾಡೀನಿ ಅಂತ ಹೇಳಿ ಸುಮ್ಮನೆ ಊರು ತುಂಬ ಎಲ್ಲ ನಾನು ಬಿಲ್ಡಪ್ ಕೊಟ್ಟಿದ್ದಲ್ಲ ಅವಳು. ಬಾ ಇಲ್ಲಿ ನೋಡು, ಬಾ ಇಲ್ಲಿ. ಸೀರೆ ಉಡ್ಕೊಂಡು, ಹೊಸ ಸೀರೆಗಳು ಉಡ್ಕೊಂಡು ಊರು ತುಂಬ ಬಿಲ್ಡಪ್ ಕೊಟ್ಲಲ್ಲ ಅವಳು. ಅವೆಲ್ಲನ ಸೀರೆಗಳೆಲ್ಲನ ಗಿಣಿರಾಜ ಕೊಡ್ಸಿರೋದು. ಗಿಣಿರಾಜನೇ ಕೊಡ್ಸಿರೋದು ಎಲ್ಲ ನಾವು. ಹೌದೇ? ಎಲ್ಲ ಇದ್ದಾಳೆ ಇವಾಗ ಅವಳು? ಎಲ್ಲ ಇದ್ದಾಳೆ ಹೇಳು, ಎಲ್ಲ ಇದ್ದಾಳೆ ಇವಾಗ ಅಂತ ಮಾತಾಡ್ತಾ ಕುತ್ಕೊಂಡಿದ್ದಾಳ? ಅಲ್ಲಿ ಕೂತ್ಕೊಂಡವ್ರು ಬಾ ಮಾತಾಡ್ತಾ. ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾ ನೋಡು, ಬಾ ಇಲ್ಲಿ. ಅಡಿಲಿ ನಾನು ಅದು ಯಾವಾಗ ಹೋಗಿ ಬರ್ತಾಳೆ, ಯಾವಾಗ ಹೋಗಿ ಮಾತಾಡಿಸ್ತಾಳೆ ಅನ್ಕೊಂತಿದ್ದೆ. ಸಿಕ್ಕರೆ ಅವಳು ನನ್ನ ಕೈಗೆ ಸಂದಾಕೆ ಬಾರ್ಸನ ಸಿಕ್ಕಿಬಿಟ್ರೆ ನಾನು ಅವ ಸರಿಯಾಗಿ ನಾನು ಪಂಚಾಯತಿಗೆ ಹಾಕೋಣ ಅನ್ಕೊಂಡಿದ್ದೆ. ನನ್ನ ಕೈಗೆ ಕಂಡಿಡ್ದು ಮಾತಾಡ್ಬೇಕು ನಾನು ಅಂತ ಹೇಳಿ ಸುಮ್ಮನಿದ್ದೆ. ನಡಿ, ಎಲ್ಲೈದಾಳೆ ತೋರಿಸು ಸುಬ್ಬು. ಬಾ ಇಲ್ಲಿ ಬಾ, ತೋರಿಸ್ತೀನಿ ಬಾ. ಏನು ಹಂಗೆ ಮಾತಾಡ್ತಾ ಇದ್ದಾಳೆ. ಏನಿಲ್ಲ ನನ್ನ ಮಧ್ಯೆ ಗಿಣಿರಾಜನ ಮಧ್ಯೆ ಏನೂ ಇಲ್ಲ ಅಂತಾಳೆ. ಏನು ಇಲ್ದಲ್ಲ ಅದೇನು ಕೂತ್ಕೊಂಡು ಮಾತಾಡ್ತಾರೆ. ಬೋಲೋ ಇದ್ದಾಳಪ್ಪ ಅವಳು. ಬಾ ಇಲ್ಲಿ. ಹೋಗೋಣ ನಡೀಲಿ. ಹೀಗೆ ಹೋಗೋಣ ನಡಿ. ಈಗ ಇಲ್ಲಾಸಿ ಹೋಗೋಣ. ಇಲ್ಲಾಸಿ ಹೋದ್ರೆ ಮನೆಯಿಂದಾಸಿನ ಹೋಗ್ಬೋದು. ಇಲ್ಲಾಸಿ ಹೋದ್ರೆ ಮುಂದೆ ಹೋದ್ರೆ ತಿರ್ಗಿ ಕಾಣಿಸುತ್ತೆ. ಇಲ್ಲಾಸಿ ಹೋಗೋಣ ನಡಿ. ಇಲ್ಲಾಸಿ ಹೋಗಿ ಎಲ್ಲ ಫೋನ್ನಾಗ ಎಲ್ಲನ ವಿಡಿಯೋ ಮಾಡ್ಕೆ. ವಿಡಿಯೋನ ಯಾರನ್ನ ನಾರಿಗೆ ತೋರಿಸ್ಬಂತಿ. ಇವಳು ಮಾಡೋದು ಮಾತ್ರ ಸರಿನೇ ಅಂತ, ನೀನು ಮಾಡೋದು ಮಾತ್ರ ಸರಿ ಅಲ್ಲ ಅಂತ ಹೇಳಿ ಪಂಚಾಯತ್ಗೆ ಹಾಕಿದ್ಲಲ್ಲ, ನಮ್ಮಿಬ್ರಿಗೂ ಮರ್ಯಾದೆ ತಗೋದ್ಲಲ್ಲ. ವಿಡಿಯೋ ಮಾಡ್ಕೆ ಇವಳಿಗೆ. ಬಾ ಇಲ್ಲಿ. ಸಿಗ್ಲಿ ಅಂತ ಕಾಯ್ತಿದ್ದೆ. ಅದು ಯಾವಾಗ ಹೋಗಿ ಮಾತಾಡ್ತಾಳೆ ಅಂತ ಅನ್ಕೊಂತಿದ್ದೆ ನಾನು. ನಡಿ ಕಾಯ್ತಿದ್ದೆ, ಸಿಗ್ಬೇಕವಳು ನನ್ನ ಕೈಗೆ. ನಾನು ಎಲ್ಲರೂ ಅವಳು ಮರ್ಯಾದೆ ತೆಗಿಬೇಕು ಅಂದ್ಕೊಂಡಿದ್ದೆ. ಹೇಳಿರು ಕೇಳ್ತಿರ್ಲಿಲ್ಲ. ನನ್ನ ಮರ್ಯಾದೆ ತೆಗ್ದಂಗೆ ಹೊರಗೆ ಹಾಕಿ ಅವಳು ನನ್ನ. ಒಳಗೆ ಬರಬೇಡ ಅಂತಾಳೆ. ಅದು ಹೆಂಗೆ ಸೀರೆ ಕೊಡ್ಸ್ಯವನಿ, ಜಾಕೆಟ್ ಕೊಡ್ಸ್ಯವನಿ, ಎಲ್ಲ ಜಾಕೆಟ್ ಹೊಲ್ಸ್ಯವನಿ, ಸಂಕ್ರಾಂತಿ ಹಬ್ಬ ಮಾಡೋಕ್ಕೆಲ್ಲ ಕರ್ಕೊಂಡು ಕೊಡಿಸ್ಕೊಂಬಂದವನಿ ಅಂತ ಹೇಳೋರು ಊರಾಗೆಲ್ಲ. ಇವಾಗ ಹೆಂಗೆ ಮಾತಾಡ್ತಾಳೆ ನೋಡ್ತೀನಿ. ನೋಡಿ ನಾನು ಎಲ್ಲ ಮರ್ಯಾದೆ ತೆಗಿತೀನಿ, ನಾನು ಬಿಡಲ್ಲ. ನೋಡು ಮಾತಾಡ್ತಾ ಇದ್ದಾರೆ. ಇಲ್ಲಿ ಹಿಂದೆ ಹಿಂದಕ್ಕೆ ನಿಂತ್ಕ ಕಾಮ್ದಂಗೆ. ಎಲ್ಲ ನೋಡ್ಬಿಟ್ನೇನಪ್ಪ ಅಲ್ವೇ ನಿನ್ನ ಗಂಡ ಶಿವಲಿಂಗ? ನೋಡ್ಲಿ ಅಂತ ಹೇಳೋಡು 10 ಸೀರೆ ನಾವು ಹುಡ್ಕೊಂಡು ಬಿಚ್ಚಾಕ್ಬಿಟ್ಟೆ. ಅವ್ನು ನೋಡ್ಲಿ ಅಂತೆಲ್ಲ ಬಿಚ್ಚಾಕ್ಬಿಟ್ಟು. ನೀನು ಕೊಡ್ಸಿದ್ಯಾ ಅಂತ ಗೊತ್ತಾಗಿಲ್ಲ, ಅವನಿಗೆ ಗೊತ್ತಿರೋಕ್ಕಿಲ್ಲ, ಯಾರು ಹೇಳಿರೋಕ್ಕಿಲ್ಲ. ಅದೇ ಓಟು ನೋಡಿರ್ತಾನೆ. ನಾನು ನೀನು ತಗೊಂಬಂದಿರೋದೇನೋ ನೋಡಿ ಗೆಸ್ ಮಾಡಿದ್ರೆ ಮಾಡಿ ಇರ್ಬಹುದು. ಬಿಡು, ತಲೆ ಕೆಡಿಸ್ಕೊಬೇಡ. ಅವನೇನು ನಾನು ನಾಳೆ ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಅವನು ಊರು ಸುತ್ಕೊಂಡಿರ್ಲಿ ಅಂತ ಅಲ್ಲೇ ಇಲ್ಲೂ ಓಡಾಡ್ಕೊಂಡು ಇರ್ತಾನೆ. ಇರಲಿ ಹೇಳು ಅಂತ ನಾನು ಕರಿಯಕ್ಕೆ ಹೋಗಿಲ್ಲ. ಅವನ ಕಣ್ಣೆದ್ರಿಗೇನೆ ಅವ್ರ ಮಂತ ಕುಕ್ಕಾಡಿದ್ದ. ರಸ್ಮಕ್ಕರ್ ಮಂತ ಕೊಟ್ಟು ಬಂದೆ, ಮಂಜಕ್ಕರ್ ಮಂತ ಕೊಟ್ಟು ಬಂದೆ, ನಿಂಗಮ್ಮರ ಮಂತ ಕೊಟ್ಟು ಬಂದೆ, ಎಲ್ಲರ ಮಂತಕ್ಕೂ ನಾನು ಕೊಟ್ಟು ಬಂದೆ ತಾಂಡೋಗಿ. ಎಲ್ಲ ಎಳ್ಳು ಬೆಲ್ಲ ಕಬ್ಬು ಕಡಲೆಕಾಯಿ ಎಲ್ಲ ಮಾಡಿದ್ನಲ್ಲ, ಎಲ್ಲ ತಗೊಂಡೋಗಿ ಎಲ್ಲರಿಗೂ ಹಂಚಿ ಬಂದೆ ನೋಡು. ಅವನು ಅಲ್ಲೇ ಕುಕ್ಕಾಡಿದ್ದ. ಬಾರಪ್ಪ ನೀನು ಗೆಣಸು ಬೇಸೈನಿ, ಬಾರಪ್ಪ ನೀನು ಉಣ್ಮಂತೆ ಅಂತ ಕರೀಲಿಲ್ಲ. ಎಲ್ಲ ಮಾಡಿದ್ದೆ. ಕರೀಲಿಲ್ಲ. ಅವ್ನು ಯಾಕೆ ಕರಿಯಾನ? ಥೋ ತೆಗ್. ನಿನ್ಗಾದ್ರೆ ನಿನ್ಗೆ ಇನ್ನೊಂದ್ಸತಿ ಇಕ್ಕಾನ ಉಣ್ಣಪ್ಪ ನೀನು ಅಂತ ಹೇಳಿ ಅಲ್ವಿ. ಮತ್ತೆ ಅಲ್ಲೋಪರ್ ನನ್ನ ಮಗನ್ನ ಬಿಸಿ ಹಾಕ್ಕೊಂಡಿರ್ಬೇಕು ನೀವು. ಬಿಸಿ ಹಾಕ್ಬಿಡ್ಬೇಕು. ಬಿಸಿ ಹಾಕಿರೇನಿ ಮತ್ತೆ ಅಂತ ನನ್ನ ಮಕ್ಳನ್ನೆಲ್ಲ ನಮ್ಮ ಬಾರಿ ನನ್ನ ಮಗ ಅವನು. ನೋಡಕ್ಕೆ ತಲೆಗೆ ಎರಡು ಕೂದಲಿಲ್ಲ ಅಂದ್ರೂ ಹಿಂಗೆ ಆ ಕಡೆ ಈ ಕಡೆ ಎರಡು ಹಿಂಗೆ ಇವ ಪಾಟ್ಲಿಗೆ ಕಂಬಂದಂಗೆ ಬಂದಿಲ್ವಿ ಹಂಗೆ ಬಂದೇವು ಅಷ್ಟೇ ನನ್ನ ಮಗುಗೆ. ನನ್ನಂಗೆ ತಲೆ ತುಂಬ ಕೂದಲಿದ್ದಿದ್ರಿ ಇನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ ನನ್ನ ಮಗನ್ನ. ಆ ಕಡೆ ಈ ಕಡೆ ಪಾಟ್ಲಿಗೆ ಎರಡು ಕೊಂಬು ಬಂದಿರಲ್ಲಿ ಸಣ್ಣ ಪಾಟ್ಲಿಗನ ಕುರಿಮರಿಗ ಮ್ಯಾಕಿಗ ಹಿಂಗೆ ಬಂದಿರಲ್ಲಿ. ಆಗ ಹಂಗೆ ಬಂದೇವೆ ಎರಡು. ನೋಡಂತ್ರದಾಗ ಒಂದಿಲ್ಲಮ್ಮ. ಬೇಸಿಗೆ ಕಾಲದಾಗ ಆಮ್ಲೆಟ್ ಹಾಕಿ ಆಮ್ಲೆಟ್ ಬಾರನೇ ಇದ್ದಾಳತ್ತಿ. ಹಂಗೆ ಕಾದಿರುತ್ತೆ ಅಲ್ಲಿ. ಸರಿಯಾಗಿ ಹೇಳ್ದೆ ಕಣಪ್ಪ, ಸರಿಯಾಗಿ ಹೇಳಿ. ನಾನು ಹಂಗೆ ಮತ್ತೆ ನಾನು ಕರಿಯೋಕೆ ಹೋಗ್ಲಿಲ್ಲ ಬಿಡು. ಸುಮ್ಮನೆ ಆಗ್ಬಿಟ್ಟೆ ನಾನು ಅತ್ತೆ ಮತ್ತೆ. ಇವತ್ತು ಮಟನ್ ಮಾಡೋಣ ಅಂತಿದ್ನಪ್ಪ. ನೀನು ಯಾಕೆ ತಗೊಂಬರ್ಲೇ ಇಲ್ಲ ಮಟನ್? ನಾಳೆ ತಗೊಬತ್ತೀಯೇ? ಬೈನ ತತ್ತೀನಿ ಬಿಡು. ರಾತ್ರಿಗೆ ತಂದು ಕೊಡ್ತೀನಿ, ಮಾಡೋಣ. ಅಲ್ಲೇ ಉಂಡು ಅಲ್ಲೇ ಮನಿಕ್ಯಮಕ್ಕಾಗುತ್ತತ್ತ. ಉಂಬಾನ ಅಲ್ಲೇನೆ ಉಂಬಾನತ್ತ. ನಿಮ್ಮ ಹುಡುಗರು ಬರಲ್ಲೇನಿಪ್ಪಟ್ಟು? ಹಂಗಾರೆ ಬೆಂಗಳೂರಾಗ ಹೋಗ್ತಾರೆ ಪರ್ಮನೆಂಟಾಗಿ? ಇಲ್ಲ ಆತ ಬದುಕಿಲ್ಲ ಏನಿಲ್ಲ ಅಂತ ಹೇಳಿ ಅದಕ್ಕೆ ಬೆಂಗ್ಳೂರಿಗೆ ಹೋಗ್ಯವಿ. ಅಲ್ಲೇ ಇರ್ತೀವಿ. ಅವ್ರ ನಮ್ಮ ಸಸಿ ಅವಳು ತಂಗಿ ಅವಳು ಬೆಂಗಳೂರಾಗ ಇದ್ದಾಳೆ. ಅವಳು ಅದಕ್ಕೇನೆ ಅಲ್ಲಿಗೆ ಹೋಗ್ಯವಳಿ. ಬೆಂಗಳೂರಾಗೆ ಇರ್ತೀನಿ ಅಂತ ಹೇಳಿ ಹೋಗ್ಯವಳಿ. ಇಲ್ಲಿ ಇನ್ನೇನೇನು ಬದುಕಿಲ್ಲ ಏನಿಲ್ಲ ಅಂತ ಹೇಳಿ ಅಲ್ಲಿಗೆ ಹೋಗ್ಯವ್ರು. ನನ್ನ ಮಗನೂ ಸಸಿ ಎಲ್ಲರೂ ಅಲ್ಲಿಗೆ ಹೋಗ್ಯವ್ರಿ. ಅದಕ್ಕೆ ಹೋದ್ರೆ ಹೋಗ್ತಾರೆ ಅಂತ ಸುಮ್ಮನಾಗೆ. ಇನ್ನು ಒಬ್ಳೆ ಹತ್ತ ಮನೆಯಾಗ ಆರಾಮಾಗಿ ಇರ್ಬೋದತ್ತು.
ಬಿಡತ್. ಒಂದೊಂದು ಸೀರೆ ಒಂದೊಂದು ಬಿಚ್ಚಾಕ್ಬಿಟ್ಟೆ ಬಿಡು, ಒಂದೊಂದು ಹುಡ್ಕೊಬಿಟ್ಟು. ಒಂದೊಂದು ಸೀರೆ ಒಂದೊಂದು ಜಾಕೆಟ್. 10 ಸೀರೆನೂ ಉಡ್ಕೊಂಡು ಎದ್ದಾಗಿಂದ ಬೈಗಾಗ 10 ಸೀರೆನೂ ಉಡ್ಕೊಂಡು ಬಿಚ್ಚಾಕಿ. ಅವ್ನಿಗೊಂಥರ ಇವಾಗ ತಕ 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 ಕುದೀತೈತೆ ನಮ್ಮ ಶಿವಲಿಂಗೋಗಿ. ಕುದೀತೈತೆ ಅವ್ನಿಗಂತೂ. ಎಲ್ಲಿ ಉಡ್ಕೊಂಡ್ಲು ಹೊಸ ಸೀರೆ ತಂದು ಹೆಂಗೆ ತಕೊಂಬಂದ್ಲು ಏನು ಎತ್ತ ಅಂತ ಕುದೀತೈತಿ. ಅದಕ್ಕೆ ನಾನು ಕುತ್ಕಂಬ್ಲಿ ಅಂತಾಲೇನಿ. ಹಿಂಗೆ ಮಾಡಿದ್ದೀನಿ ನೋಡು. ಓಹೋ ನಾನು ಮಾತಾಡಲ್ಲ, ನಾನು ಹಿಂಗೆ ಅಂತೇಳಿ ಬಿಲ್ಡಪ್ ಕೊಡ್ತಾಳೆ ನೀನು ಹೇಳ್ತಿ. ಅವಳನ್ನ ಬಿಡಬಾರ್ದು ನೀನು. ಎಳಿಬೇಕು ನೀನು, ಪಂಚಾಯಿತಿ ಕೇಳಿಬೇಕು. ನಾನು ಬಿಡೋದಿಲ್ಲ ತಡಿ, ನಾನು ಹೇಳ್ತೀನಿ. ಇಲ್ಲ ಅವಳಿನ ನಮ್ಮಿಬ್ರನ್ನ ಎಳ್ದಿದ್ಲು ಲೌಡಿ. ಈಗ ಅವಳನ್ನ ಎಳಿಯೋ ತಕ್ಕ ನಾನು ಬಿಡಲ್ಲ ತಾಡಿ. ಸುಮ್ಕಿರು ಅನ್ಸೋಣ, ಅದೇನು ಮಾತಾಡ್ತಾರೆ ಮಾತಾಡಲಿ, ಒಂದು 5 ನಿಮಿಷ ಸುಮ್ಮನೆ ಇದ್ಬಿಡು. ಅದೇನು ಮಾತಾಡ್ತಾರೆ ಮಾತಾಡ್ಕೊಂಬೇಡ ಅವರು. ಅದೇನು ಮಾತಾಡ್ಕೊಂಡು ಹೆಂಗಿರ್ತಾರೆ ನೋಡೋಣ ಅದಲ್ಲಿ. ನನ್ನ ಮಧ್ಯೆ ಗಿಣಿರಾಜನ ಮಧ್ಯೆ ಏನೂ ಇಲ್ಲ. ನೀನು ಏನಾದ್ರೂ ಐತೆ ನಾವು ಹಂಗೆ ಹಿಂಗೆ ಅಂತ ಹೇಳೋಲ್ಲ. ಸುಮ್ಮನಿರು, ಒಂದು 5 ನಿಮಿಷ ಸುಮ್ಕಿರು, ಏನು ಮಾತಾಡ್ತಾರೆ ನೋಡೋಣ. ಈಗ ಹಂಗ ನಮ್ಮ ತಾಯಿ, ನೀನು ಚೆನ್ನಾಗಿರ್ಬೇಕು ನನಗೆ. ನೀನು ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ನೀ ಹಂಗೆ 10-20 ಮನೆಯಾಗ ಹೆಂಗೆ ಬಬ್ಳು ಇರ್ತೀವಳು. ನಾನು ಈ ನಡುವೆ ಬದುಕು ಅಂತ ಓಡಾಡ್ದೆ ವಾಲ್ತ ಕಲ್ಲು ಇಲ್ಲೂ ಬಿಡತ್ತ. ಇಪ್ಪಟ್ಟು ಅಲ್ಲೇ ಬತ್ತೀನಿ, ಅಲ್ಲೇ ಅಡುಗೆ ಪಡ್ಗೆ ಮಾಡು, ಅಲ್ಲೇ ತಲೆ ಮನಿಕ್ಯಮ್ಮನ. ನಾನು ಇಪ್ಪಟ್ಟೆ ಆ ತಲೆ ಕೆಡ್ಸ್ಕೊಂಬಕ್ವಾಗಲ್ಲ. ಇನ್ನು ಬೇಸಿಗೆ ಬರುತ್ತೀನಿ ಯಾತ ಬದುಕಿರಲ್ಲ. ಬೇಸಿಗೆ ಬಂದುಬಿಟ್ರೆ ಈ ಶಿವರಾತ್ರಿ ಹಬ್ಬ ಒಂದು ಆಗ್ಬಿಟ್ರೆ, ಶಿವ ಅಂತ ಸೋಳಿ ಹೋಗ್ಬಿಟ್ರೆ ಆಮೇಲೆ ಇನ್ನು ಯಾತಿರಲ್ಲ. ಬೇಸಿಗೆ ಇನ್ನು ಪಡ್ಸ್ಯಾಕೆ ಕುಟ್ಟುತ್ತೆ. ಆಮೇಲೆ ಯಾತಿರಲ್ಲ. ನಾನು ಆರಾಮಾಗಿರ್ತನತ್ತ. ನೀನು ತಲೆ ಕೆಡಿಸ್ಬೇಡ. ನನ್ನ ಮಗನ ಬಿಸಿ ಹಾಕ್ಬಿಡು, ಮನೆ ಒಳಕ್ಕೆ ಸೇರಿಸ್ಕೊಬೇಡ. ನನಗೊಂದು ಬಂದಾಗ್ಲೇ ಇಷ್ಟಿರಲಿಲ್ಲ. ನೀವು ಈಸ್ದೇನಿಲ್ಲ, ನೀವೇ ಬಂದು ಕರ್ಸ್ಕೊಂಡಲ್ಲಪ್ಪ ಅಮ್ಮಂಗ ಆತು. ನನ್ನ ಮಗನ ನೀನು ಮನೆಯಕ್ಕೆ ಬಿಡ್ಕೊಂತೀವಿ, ಮನೆಯಕ್ಕೆ ಬಿಡ್ಕೊಬೇಡ. ನನ್ನ ಮಗನ ಓಡಿಸ್ಬಿಡು ಹೇಳ್ತೀನಿ. ಓಡಿಸಿರೇನೆ ಮತ್ತೆ ನಾನು ನಿನ್ಗೆ ಇಷ್ಟು ದಿವಸ ಆಯ್ತು ನಿನ್ನ ಮನ್ಸಿಗೆ ನೋವು ಮಾಡಿದ್ದೀನಿ, ನಿನ್ನ ಮನ್ಸಿಗೆ ಬೇಜಾರು ಮಾಡಿದ್ದೀನಿ. ನಾನು ಹೆಂಗೆ ನೋಡ್ಕೊಂಡ್ರು ನೀನು ಕೊನೆಗೆ ಅವನ್ನೇ ಬಿಡ್ಕೊಬಿಟ್ಟಲ್ಲ. ಅದಕ್ಕೆ ನನಗೆ ಅವಾಗ ಒಂದು 2 ದಿನ ಬೇಜಾರಾಗ್ಬಿಟ್ಟಿತ್ತು. ನಾನು ಅದಕ್ಕೆ ಸುಮ್ಮನಾದೆ. ತಿರುಗಿ ನಿನಗೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ಮತ್ತೆ ನಾನು ಸುಮ್ಮನೆ ಇದ್ದಿದ್ದು ಒಂದು 2 ದಿನ. ಬಿಡತ್ತ ಹೋದ್ರು ಹೋಗ್ಲಿ, ಹಂಗೆ ಗಂಡು ಬಂದವನಿ ಅಂತೇಳಿ ನನಗೆ ಬೇಜಾರಾಗ್ಬಿಟ್ಟಿತ್ತು ನಿಜವಾಗ್ಲೂ. ನಾನು ಈಗ ಕಷ್ಟ ಸುಖ ನೋಡ್ಕೊಳ್ಳೋಣ. ಅವತ್ತು ನನ್ನ ಮನೇನ ನಾನು ಅವತ್ತು ಕೊಟ್ಟಾನ. ನಾನು ಮನೇನ ನಾನು ಅಷ್ಟು ಸುಲಭವಾಗಿ ನಾನು ಯಾರಿಗೂ ಕೊಡ್ತಾ ಇರಲಿಲ್ಲ. ಬಿಡು ಹೋಗ್ಲಿ, ಚೆನ್ನಾಗಿರಲಿ ಪಾಪ ಗಂಡು ನೋಡಿರ ಅಂತಾನು ಅಂತ ಹೇಳಿ ನಾನು ಅವತ್ತು ಅರ್ಥ ಮಾಡ್ಕೊಂಡು ನಿನ್ನ ಕಷ್ಟ ನಾನು ಮನೆಗೆ ಕೊಟ್ಟೆ. ನೀನು ಚೆನ್ನಾಗಿರ್ಬೇಕಮ್ಮ ನನಗೆ ಅಷ್ಟೇ. ಇನ್ನು ನಗ್ನಾಗ್ತಾ ನೀನು ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಚೆನ್ನಾಗಿರ್ತೀನಪ್ಪ ನಾನೇನು. ನೆನ್ನೆ ಸಿಲೋ ನೀನು ಕೊಡಿಸ್ತಾ ಒಂದೊಂದು ಸೀರೆ ಒಂದೊಂದು ಜಾಕೆಟು ಎಲ್ಲ ಉಡ್ಕೊಂಡು ಎಲ್ಲ ಬಿಚ್ಚಾಕ್ಬಿಟ್ಟೆ. 10 ಜಾಕೆಟ್ 10 ಸೀರೆ. ಅಯ್ಯೋ ಬಾಯ್ ಮೇ ಕೈ ಇಕ್ಕೊಂಡ್ರು. ನಮ್ಮ ಮನೆ ತಗೊಳಾರ ಅಂತ ಕೆರೆಗಳಾರು ಬಾಯ್ ಮೇ ಕೈ ಇಕ್ಕೊಂಡ್ರು ಬಿಡು. ಹಂಗೆ ನೀನು 10 ಸೀರೆನೂ ಉಡ್ಕೊಂಡು ಬಿಚ್ಚಾಕ್ತಲೇ ತಾಯಿ. ಎಲ್ಲ ಚೆನ್ನಾಗಿದ್ದಾವೆ ಅಂದರು. ಭಾಳ ಚೆನ್ನಾಗಿದ್ದಾವೆ ಅಂದರು ಬಿಡು. ಸೀರೆ ಮಾತ್ರ ಕಲರ್ ನೀನು ಒಪ್ತಾವೇನೆ ಬೋಲ್ ಚೆನ್ನಾಗಿದ್ದಾವೆ. ಕಲರ್ ಮಾತ್ರ ಸೂಪರ್ ಆಗಿದ್ದಾವೆ. ಯಾರು ಒಪ್ಪಿರೋದು ಮತ್ತೆ? ಈ ಗಿಣಿರಾಜ ಒಪ್ಪಿದ್ದಾನೆ ಅಂತಂದರೆ ಅದ್ರ ಕಥೆನೇ ಬೇರೆ. ಮತ್ತು ನಾನು ಒಪ್ಪಿರೋವೆಲ್ಲ ನಿನಗೆ ಸೂಟಬಲ್ ಆಗೋದು, ನಿನಗೆ ಯಾವ ಸೂಟ್ ಆಗುತ್ತೆ ನಾನೆಲ್ಲ ಕರೆಕ್ಟಾಗಿ ನೋಡಿ ನಾನು ಚಾಯ್ಸ್ ಮಾಡೋದು. ಈ ಕಲರ್ ನಿನಗೆ ಚೆನ್ನಾಗಿ ಚೂಸ್ ಆಗುತ್ತೆ, ಈ ಕಲರ್ ಚೆನ್ನಾಗಿ ನಿನಗೆ ಸೂಟ್ ಆಗುತ್ತೆ ಅಂತೇಳಿ ನಾನು ಕಲರ್ ಸೆಲೆಕ್ಟ್ ಮಾಡೋದು ನಿನಗೆ. ಈ ಕಲರ್ ಆದರೆ ಈ ಕಲರ್ ಸೂಪರಾಗಿ ಕಾಣುತ್ತೆ ಅಂತ ನಾನು ಎಲ್ಲ ಸೀರೆನೂ ನಾನು ನಿನಗೆ ಗೊತ್ತಾ ಸೆಲೆಕ್ಟ್ ಮಾಡಿರೋದು ಪ್ರತಿಯೊಂದು ಸೀರೆನೂ. ನೀನು ತಲೆ ಕೆಡಿಸ್ಕೊಂಬಕ್ಕೋಬೇಡ. ಯಾವಾಗ ನಾನು ನಿನಗೆ ಏನು ಬೇಕು ಹೇಳು ಅಷ್ಟೇ. ನೀನು ತಲೆ ಕೆಡಿಸ್ಕೋಬೇಡ. ಸರಿ, ನೀನು ತಲೆ ಕೆಡಿಸ್ಕೊಂಬಕ್ಕೋಬೇಡ. ನೀನು ಚೆನ್ನಾಗಿರ್ಬೇಕು ಕೊಟ್ಟನಲ್ಲ ಅಷ್ಟೇ ನನಗೆ. ಸರಿ ಆಯ್ತಪ್ಪ, ಆಯಿತು. ಇನ್ನೇನೇನ ಇದ್ರೆ ಹೇಳು ಸಮಾಚಾರ. ಏನಾರ ಮಾತಾಡೋದಿದ್ರೆ ಏನಾನ ಐತೆ? ಮಾತಾಡಿರೇನು? ಬೈಗಾಗತ್ತಕ್ಕ ಐತಿ. ಇನ್ನು ಯೋಟ್ ಮಾತಾಡಿರು ಐತಮ್ಮ. ಮಾತಾಡೋಕ್ಕೇನು ಅದೇ ಮಟನ ಚಿಕನ ತತ್ತೀನಿ ಅಲ್ಲೇ ಮಾಡಂತೆ. ಯಾವ್ದು ತಗೊಂಬರೋದು? ಮಟನ್ ತರನಿ ತರೋಗು. ಖಾರಾರ್ದು ಇಕ್ತೀನಿ. ಮಟನ್ ತಾಂಬ. ಖಾರಾರ್ದು ಮಾಡೋಕ್ಕಾಗುತ್ತೆ. ಮಟನ್ ಮಾಡಿ ಇಬ್ಬರಳು ಉಂಡು ಬಿಡೋಣ. ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಸೌತೆಕಾಯಿ ನೀರುಳ್ಳಿ ಕೊಯ್ಕೊಂಡು ಇಬ್ಬರಳು ಉಂಡು ಬಿಡೋಣ. ಹೋಗು. ತರೋಗು ಹೋಗು. ಮಟನ್ನೇ ತಾಂಬ. ಮ್ಯಾಕೆ ಮಟನ್ ತಾಂಬ. ನೆಣ ಇರತ್ತೆ ತಾಂಬ. ನೆಣ ಹಂಗೇನೆ ಬಳ ಕಡಬೇಕಂತ ತಾಂಬ. ಕೋಳಿಂದೇನು ಮೊನ್ನೆಯಿಂದ ಮಾಡಿದ್ದೆ ನಾನು ಅವತ್ತು. ಇನ್ಯಾಕೆ ಮಟನ್ನೇ ತಾಂಬ. ಅಲ್ಲಿ ಆತ ಪತ್ರಗುಟ್ಟದ ಕಣ ಅಲ್ಲಿ ನೋಡಿ ಆತ ಸೌದೆ ಬಿದ್ದಂಗಾತ. ಇಲ್ಲೇ ಇವ್ರು ಯಾಕೆ ನಿಂತ್ಕೊಂಡವ್ರೆ? ಇಲ್ಲಾಕೆ ನಿಂತ್ಕೊಂಡಿದ್ಯಾ? ನೀವ್ಯಾಕೆ ಕುಕ್ಕಂಡು ಮಾತಾಡ್ತಾ ಇದ್ದೀರಿ? ಅದನ್ನ ಬಗ್ಳೆ ಫಸ್ಟು ಅದನ್ನ ಬಗ್ಳು. ಓಹೋ ದೊಡ್ಡದಾಗಿ ಹೇಳ್ತಾ ಇದ್ದಲ್ಲ. ಈಗ ಸಾಕಾಗೈತಿ. ಬಿಲ್ಡಪ್ ಜಯಮನನ್ನು ಗಿಣಿರಾಜ ಶಿವಲಿಂಗನ ಕೈಗೆ, ಶಿವಲಿಂಗ ಮಾಮನ ಕೈಗೆ ಸಿಗೆ ಬಿದ್ರು. ಇನ್ನು ಮೇಲೆ ಇರೋದು ಅಮ್ಮ ಅಮ್ಮನ ಮಾತ್ರ ಹೆಂಗೆ ಮರ್ಯಾದೆ ಮಾಡಿದ್ಲು, ಹೆಂಗೆ ಮಾತಾಡಿದ್ಲು. ಇವಳು ಮಾಡೋದು ಮಾತ್ರ ಸರಿನಾ? ಅವ್ರಿಗಾದ್ರೆ ಒಂದು ನ್ಯಾಯ, ಇವಳಿಗಾದ್ರೆ ಒಂದು ನ್ಯಾಯನ? ಇದರಲ್ಲಿ ನೀವು ಯಾರ್ದು ಒಪ್ತೀರಾ? ಯಾರು ಮಾಡಿದ ತಪ್ಪು ಅಂತ ನೀವು ಹೇಳ್ತೀರಾ?
ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.